1, 2, 3, 4. Buck it up, buck it up. Feel the rhythm, screw your mind, check the baby. Come on, buck it up, buck it up. ಸರ್ ಒಂದು ಪ್ರಾಮಿಸ್ ಮಾಡಿ, ಹೇಳಿ ಮೇಡಮ್. ಒಂದು ಪ್ರಾಮಿಸ್ ಮಾಡಿ ಸರ್, ಯಾರಿಗೂ ಹೇಳ್ಬೇಡಿ ಆಯ್ತಾ? ಇವ್ ನನ್ನ ಗಂಡ ಬಂದ. ಇಲ್ಲಿ ಯಾರಿಗೆ ಪ್ರಾಮಿಸ್ ಮಾಡ್ಬಿಟ್ಟು ಹೋಗಿದ್ದವಳು? ಅದೇ ಏನಂತ ಮಾಡಿದ್ಲು? ಏನು ಮಾತ್ರ ಇಲ್ಲ, ಬಂದ್ರು ಹೋದ್ರು. ನೀವು ಪ್ರಾಮಿಸ್ ಮಾಡಿದ್ರಾ? ಏನ್ ಮಾಡ್ತೀರಾ? ಏನ್ ಹೇಳಿ ಅಂದ್ರೆ ಏನ್ ಹೇಳಿಲ್ಲ, ಪ್ರಾಮಿಸ್ ಮಾಡಿ ಅಂದ್ರೆ ಏನ್ ಹೇಳಿ ಅಂದ್ರೆ ವಿಷಯ ಕೇಳಲ್ವಾ? ಸರ್ ನಾನು ಹೇಳದ್ ಕೇಳಿಸ್ಕೊಳ್ಳಿ ಪೂರ. ಬಂದ್ರು ಪ್ರಾಮಿಸ್ ಮಾಡಿ ಅಂದ್ರೆ ಏನ್ ಹೇಳಿ ಅಂದ್ರೆ ಈ ಕಡೆ ನೋಡಿದ್ರು ಓಡೋದ್ರು. ಮದ್ವೆ ಆದ್ಲು? ನಮ್ಗದ್ ಬೇಡ ಸರ್. 3 ದಿವಸ ಆಯ್ತು. ನೀವು ಪ್ರಾಮಿಸ್ ಮಾಡಿದ್ರಾ? ನಾವೆಂತ ಮಾಡುವ ಸರ್? ಮಾಡಿದ್ರಾ ಮಾಡ್ಲಿಲ್ವಾ? ಅಷ್ಟೇ ಪರಿಚಯ ಹೇಳ್ತೀರಾ, ಪ್ರಾಮಿಸ್ ಎಂತ ಮಾಡ್ತೀರಾ? ಗುರುವೇ ನಾನು ಕೇಳ್ತಾ ಇರೋದು. ಮಾಡಿಲ್ಲ ಮಾಡಿಲ್ಲ. 1 ವಾರ ಆಗೈತೆ ಅಷ್ಟೇ ನಮ್ಮ ಮದ್ವೆ. ಸರ್ ನೀವು ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳಿ, ಕಸ್ಟಮರ್ ಬರೋ ಟೈಮ್. ಅವಳನ್ನ ನೀನ್ ಕರ್ಕೊ ಬರ್ತೀಯ, ನಾನ್ ಕರ್ಕೊ ಬರಲ್ಲ? ನಮ್ಗೇನ್ ಕೇಳ್ತಾ ಇದ್ದೀರಾ? ಪ್ರಾಮಿಸ್ ಮಾಡಿದ್ ಯಾರು ಸರ್? ಪ್ರಾಮಿಸ್ ಏನಕ್ಕೆ ಮಾಡಿಸ್ಕೊಂಡ್ರಿ ಸರ್? ಅವರೇ ಎಲ್ಲರೂ 1 ವಾರ ಆಗೈತೆ ಸರ್. ಮನೆ ಇರೋದು ಅಲ್ಲಿ ಹೋಗು ಆಚೆ. ನಂದು ಒಂದ್ ಚಿನ್ನನೂ ಇಲ್ಲ ಸರ್. ಎಲ್ಲ ಎತ್ಕೊ ಬಂದ್ಬಿಟ್ಟು ಬ್ಯಾಗಲ್ಲಿ ಚಿನ್ನ ಇಲ್ಲ. ಅವ್ಳು ಎತ್ಕೊಂಡ್ರೆ ಅವ್ರೇ ಕೇಳ್ತಾರೆ, ಅವ್ರೇ ಮಾಡ್ತಾರೆ. ಅವ್ಳ ಬದಲು ಯಾರಿಗೂ ಹೇಳ್ಬಿಟ್ಟು ಹೋದ್ಲು ಅಷ್ಟೇ ಹೇಳಿದವಳು. ಇಲ್ಲಿ ನೀವೇ ನೋಡಿದ್ರಿ. ಯಾರಿಗೂ ಹೇಳ್ಬೇಡಿ ಅಂತಂದ್ಲ? ಯಾರಿಗೂ ಹೇಳಲ್ಲ ನೀವು. ನಮ್ಗೇನ್ ಕೇಳ್ತಾ ಇದೀಯಾ? ಪ್ರಾಮಿಸ್ ಮಾಡಿಸ್ಕೊಂಡಿದ್ ನೀನಲ್ಲಿ ಮಾಡೋಣ. ಪೊಲೀಸ್ನವ್ರಿಗೆ ಬರ್ಲಿ. ಪ್ರಾಮಿಸ್ ಮಾಡಿಸ್ಕೊಂಡಿದ್ ನೀನಲ್ಲಿ ಮಾಡೋಣ. ಫೋನ್ ಮಾಡೋ ನಂಬರ್ ಹೇಳ್ತೀನಿ. ಯಾವ ನಂಬರೇ? ನಾನೇ ಪೊಲೀಸ್ನವ್ರ ಫೋನ್ ಮಾಡಿ. ನಾವೇಂತ ಫೋನ್ ಪ್ರಾಮಿಸ್ ಮಾಡುವ? ನಮ್ಗೇನ್ ಬೇರೆ ಕೆಲಸ ಇಲ್ಲ. ಯಾರಿಗೂ ಹೇಳ್ಬೇಡಿ ಅಂತ ಏನಾರು ಹೇಳಿದ್ಲ? ಬನ್ರಿ, ಹೋಟ್ಲ ಹತ್ರ ಏನ್ರಿ ನಿಮ್ದು? ಯಾರಿಗೂ ಹೇಳ್ಬೇಡಿ ಅಂತ ಏನಾರು ಹೇಳಿದ್ಲ ಅವಳು? ಬಂದ್ರು, ಏನಿದೆ ಅಂದ್ರು, ಏನು ಇಲ್ಲ, ಊಟ ಏನೋ ರೆಡಿ ಆಗ್ತೈತೆ ಅಂದ್ರೆ ಹೋದ್ರು. ಹೋಗ್ರಿ ಅಷ್ಟೇ. ಅಷ್ಟೇನಾ? ಅಷ್ಟೇನೆ. ಯಾರಿಗೂ ಹೇಳ್ಬೇಡಿ ಅಂತ ಹೇಳಿದ್? ನಮ್ಗೆ ಏನ್ ಕಟ್ಕೊಂಡು ನಮ್ಗೆ ಯಾರಿಗೂ ಹೇಳಲ್ಲ ಅಂತ ಹೇಳಿದ್ರ? ಯಾರಿಗೂ ಹೇಳಲ್ಲ ಅಂತ ಹೇಳಿದ್ರ? ಗಲಾಟಿ ಏನು? ಇವ್ರು ಪ್ರಾಮಿಸ್ ಮಾಡಿಸ್ಕೊಂಡ ಯಾರಿಗೂ ಹೇಳ್ಬೇಡಿ ಅಂತ ಹೇಳಿದ್ಲ? ಹೋಗ ಆಚೆ, ಹೋಗ ಕಳ್ಸಿ ಸರ್. ಆಚೆ ಹೋಗ. ಆಚೆ ಅಂತಂದ್ರೆ ಹೋಟೆಲ್ ಬಂದು ಗಲಾಟೆ ಮಾಡ್ತಾವನಲ್ಲೇ. ಬರ್ಕೊಡಿ ಸರ್ ಒಂದು 5. ಎಲ್ಲಿಗೆ ಹೋಗ ಸರ್? ಏನ್ ಹೇಳುದು ಅಂತ ಕೇಳ್ಕೊಂಡು ಹೋಗು. ಅಲ್ಲ ಅಡಿಕೊಂದು ಅದ್ರ ಮಾತಾಡೋಗ ಏನ್ ಹೇಳಕ್ ಹೋಗು ಯಾರ್ ಓಲಿ ಕೊನೆಯಲ್ಲಿ ಏನ್ ಹೇಳುದು ಅಂತ ಹೇಳ್ಸಿ. ಕಸ್ಟಮರ್ ಅವರೇ ಮಾತಾಡ ಅಂತ ಹೇಳ್ತಾ ಇದೀನಾ? ನನ್ನ ಹತ್ರ ಊಟ ಏನೈತೆ ಎಂದು ರೆಡಿ ಆಗ್ತೈತೆ ಎಂದು ಓದ್. ಯಾರಿಗೂ ಹೇಳ್ಬಿಡಿ ಊಟ ಏನೈತೆ ಅಂದ್ರೆ ಏನು ಇಲ್ಲ ಅಂದ್ರೆ ಓದ್ ಅಷ್ಟೇ. ಅಷ್ಟೇನಾ? ಅದ್ರ ಮುಂದಕ್ಕೆ ಏನ್ ಹೇಳಿಲ್ಲ? ಏನು ತಂದಿದ್ದೀನಿ? ಚಿಕ್ಕಪ್ಪನ ಮಗಳ ಅವಳು. ಅಲ್ಲ ಏನು ತಂದಿದ್ದೀನಿ? ಚಿಕ್ಕಪ್ಪನ ಮಗಳೇನವಳು? ಅಲ್ಲ ಏನು ತಂದಿದ್ದೀನಿ? ಕಸ್ಟಮರ್ ಮಾತಾಡ್ತಾವ್ರೆ. ಆರ್ಡರ್ ಮೇಡಮ್ ಫೋನ್ ಮಾಡ್ಬೇಕು, ಗಲಾಟೆ ಬೈತಾರ ಅವರು. ಆರ್ಡರ್ ಕೊಡ್ಬೇಕು ನಾನು. ಏನ್ ಇಲ್ಲಿ ಕಳಿಸ್ತಾರೆ, ನೀವು ಕಳಿಸ್ತೀರಾ? ನಾನು ಏನ್ ಮಾಡ್ಲಿ ಇಲ್ಲಿ? ನಂಗೆ ಅವಳು ಏನಂದ್ಲು ಅನ್ನೋದ್ ಬೇಕು. ಯಾವಳು ಏನಿಲ್ಲ ಕಣ, ಹೋಗು. ಓದ್ಲ ಕಣ, ಹೋಗು. ಯಾಕೆ ಕೇಳ್ತಾ ಇದೀಯಾ? ನಾನ್ ನಿನ್ನ ಮುಟ್ಟೋದ್ನಾ? ಹೋಟ್ಲು ತಕ್ಕ ಮುಂದೆ ಗಲಾಟೆ ಮಾಡ್ತೀನಿ. ನಾನು ಏನನ್ ಮುಟ್ಟೋದ್ನಾ? ಹೋಟ್ಲು ತಕ್ಕ ಮುಂದೆ ಗಲಾಟೆ ನಾನು ಏನನ್ ಮುಟ್ಟೋದ್ನಾ? ನಾನು ನಿಮ್ಮ ಅಣ್ಣನ ಹತ್ರ ಕೇಳ್ತಾ ಇರೋದು. ಯಾರನ್ನಾಗ್ಲಿ ಹೋಗಕ್ ಸರಿ, ನೀನು ಹೋಯ್ತಾರ ಕಡೆ ಕೇಳ್ತಾರ. ಪ್ರಾಮಿಸ್ ಮಾಡಿಸ್ಕೊಂಡವ್ರು. ಯಾವ ಪೇಮೆಂಟ್ ಮಾಡ್ಲಿಲ್ಲ, ಏನಿಲ್ಲ, ಹೋಗು ಸುಮ್ನೆ. ಒಳ್ಳೆ ಚೆನ್ನಾಗೈತಲ್ಲ. ನೀನು ಹೋಟ್ಲು ತಕ್ಕ ಬರ್ಬೇಡ, ನೀನು ಹೋಗ. ಅಲ್ಲಿ ನಿಂತ್ಕೊಂಡು ಏನೋ ಮಾತಾಡೋ ನೀನು. ಹೋಟ್ಲು ತಕ್ಕ ಬರ್ಬೇಡ, ಹೋಗು. ಅಣ್ಣ ಹೋಟ ಹತ್ರ ಇನ್ನೊಂದು ಅಣ್ಣ ಹೋಟ ಹತ್ರ ಇನ್ನೊಂದು ಬೈತಾರೆ ಅಂತಾರೆ. ನನ್ನ ಕೆಲಸ, ನಾನು ಆರ್ಡರ್ ಕೊಡ್ಬೇಕಂತ ಹೇಳ್ತೀನಿ. ಹೋಗಂತ ಹೇಳ್ತಾ ಇರೋದು. ಸುಮ್ಮ ಹೋಗಿ ಹೋಗ್. ಕೊನೆಗೆ ಏನು ಇಲ್ಲ, ನಮ್ಮ ಹತ್ರ ಅನ್ನ ಸಾಂಬಾರ್ ಕೊಡ್ರಿ ಒಂದು. ಪ್ರಾಮಿಸ್ ಮಾಡೋಣ, ಏನು ಹೇಳಲಿಲ್ಲ. ನಾನು ಸುಮ್ನೆ ಪ್ರಾಮಿಸ್ ಮಾಡಿ ಏನು ಹೇಳಲಿಲ್ವಾ ಅವಳು? ನಾನು ಹೋಯ್ತೀನಿ, ಪ್ರಾಮಿಸ್ ಮಾಡು, ಏನು ಹೇಳಲಿಲ್ವಾ? ಹೊಡೆದ ಆಚೆ ಹಾಕೋನು ಬಂದ್ ಕೇಸ್ ನೋಡ್ಕೊಳ್ಳೋ. ಯಾರನ್ನಾದ್ರು ಏನ್ ಕಸ್ಟಮರ್ ಅವರಲ್ಲಿ ಬಂದ್ ತಲೆ ತಿಂತವನೆ. ಎದುರುಗಡೆ ಕ್ಯಾಮ್ರಾ ಐತೆ. ಇದು ಕುರಿಗಳ ಸಮಯ ಕೊಡುತ್ತೆ, ಕಾಮಿಡಿ ಬರೋದು. 1, 2, 3, 4. Buck it up, buck it up. Feel the rhythm, screw your mind, check the baby. Come on, buck it up, buck it up. ದಯವಿಟ್ಟು ಕ್ಷಮಿಸಿ, ನಾವು ಮಾಡಿದ್ದು ತಮಾಷೆಗಾಗಿ. ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಕಿರುಕಾಣಿಕೆ. ಮಹಾರಾಜ ಟೆಲಿಕಾಂ ಬ್ಯಾಂಕ್ ಕಾಲೋನಿ ಅವರಿಂದ ಈ ಕಿರುಕಾಣಿಕೆ. ಸರ್ ನಿಮ್ಗೆ 1, 2, 3, 4. Buck it up, buck it up. Feel the rhythm, screw your mind, check the baby. Come on, buck it up, buck it up.